ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ಹೊರಗಿನಿಂದ ಮೊಬೈಲ್ ಹಾಗೂ ಮಾದಕ ವಸ್ತುಗಳನ್ನು ಎಸೆಯಲಾಗಿದೆ ಎಂಬ ಆರೋಪಗಳು ಮಾಧ್ಯಮಗಳಲ್ಲಿ ಪ್ರಕಟವಾದ ಹಿನ್ನೆಲೆಯಲ್ಲಿ ಪ್ರಕರಣದ ಕುರಿತು ತನಿಖೆಗೆ ಆದೇಶಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ತಿಳಿಸಿದ್ದಾರೆ. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಧ್ಯಮಗಳಲ್ಲಿ ಪ್ರಸಾರವಾದ ವಿಡಿಯೋದ ದಿನಾಂಕ ಮತ್ತು ಸಮಯವನ್ನು ಪರಿಶೀಲಿಸಲಾಗುತ್ತಿದೆ. ವಿಡಿಯೋ ಯಾವ ಕ್ಯಾಮೆರಾದಿಂದ ಚಿತ್ರೀಕರಿಸಲಾಗಿದೆ, ಅದು ಯಾವ ದಿನದ ದೃಶ್ಯ ಎಂಬುದು ಸ್ಪಷ್ಟವಾದ ನಂತರ ಸಮಗ್ರ ತನಿಖೆ ಕೈಗೊಳ್ಳಲಾಗುವುದು ಎಂದರು. ಜೈಲು ಭದ್ರತೆ ಮೇಲ್ವಿಚಾರಣೆಯನ್ನು ಕೆಐಎಸ್ಎಫ್ ಸಿಬ್ಬಂದಿ ನೋಡಿಕೊಳ್ಳುತ್ತಿದ್ದಾರೆ. ವಿಡಿಯೋ ಪರಿಶೀಲನೆಯ ಬಳಿಕ ಸತ್ಯಾಸತ್ಯತೆ ಹೊರಬರುತ್ತದೆ ಎಂದು ಆಯುಕ್ತರು ತಿಳಿಸಿದರು. ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದೆಂದು ಅವರು ಎಚ್ಚರಿಕೆ ನೀಡಿದರು. ಜೈಲು ಸುತ್ತಮುತ್ತ ಭದ್ರತೆಯನ್ನ ಇನ್ನಷ್ಟು ಬಿಗಿಗೊಳಿಸಲಾಗುವುದು. ಈ ಸಂಬಂಧ ಗ್ರಾಮೀಣ ಠಾಣೆ ಪೊಲೀಸರು ಹಾಗೂ ಕೆಐಎಸ್ಎಫ್ ಸಿಬ್ಬಂದಿ ಗಸ್ತು ಹೆಚ್ಚಿಸಲಾಗುತ್ತದೆ. ಭದ್ರತೆಯ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯಿಂದ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಹೌದು, ಇದು ಮೀಡಿಯಾನಲ್ಲಿ ಏನು ಬಂದಿದೆ, ಇಲ್ಲಿ ರಾತ್ರಿ ಡ್ರಗ್ಸ್ ಮತ್ತು ಮೊಬೈಲ್ ಹಾಕಿದ್ದಾರೆ ಅಂತ, ಅದರ ಬಗ್ಗೆನೇ ವಿಚಾರಣೆ ಮಾಡೋಕ್ಕೆ ಇಲ್ಲಿ ಬಂದಿದೆ. ಆ ವಿಡಿಯೋ ಡೇಟ್ ಟೈಮ್ ಏನಿದೆ ಅದು ಇವರಿಗೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಔಟರ್ ವೆರಿಫೈದು ವಿಡಿಯೋ ಮೇಂಟೈನ್ ಮಾಡ್ತಾಯಿದ್ರೆ ಅಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇನ್ನೂ ನಮಗೆ ಅಧಿಕೃತ ಅದರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ. ಅದು ಬಂದರೆ ನಾವು ತನಿಖೆ ಮಾಡ್ತೀವಿ. ಬರೋ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಪ್ಯಾಟ್ರೋಲಿಂಗ್ ಮಾಡಿಕೊಂಡು ಈ ಥರ ಘಟನೆ ಆಗಬಾರ್ದು, ಅದು ನಾವು ನೋಡ್ಕೋತೀವಿ. ಸರ್, 3 CC ಕ್ಯಾಮ್ರಾ ವಿಜುವಲ್ ಇದೆ ಸರ್. ಅದರಲ್ಲಿ 3 ಡಿಫ್ರೆಂಟ್ ಇದೆ, ಒಂದೇ ಇಲ್ಲ, 3 ಇದೆ. ಅಂದ್ರೆ ಕೆಲವೊಂದಿಷ್ಟು ನೀವು ಏನ್ ಮಾಡ್ತಾ ಇದ್ರೆ ಹಳೆಯದು ಒಂದು FIR ಮಾಡಿದೀವಿ ಅನ್ನುವಂಥದ್ದನ್ನ ಹೇಳಿ ಈಗಿಂದ ಮುಚ್ಚಾಕುವಂತ ಪ್ರಯತ್ನ ಆಗ್ತಾ ಇದೆ. ಅದು ಅವರದು ಪ್ರಿಸನ್ ಡಿಪಾರ್ಟ್ಮೆಂಟ್ದು ಇಂಟರ್ನಲ್ ಮೀಟಿಂಗ್ ನಡ್ತಾ ಇದೆ. ಆ ಕ್ಯಾಮೆರಾ ಯಾವುದು, ಡೇಟ್ ಯಾವುದು, ಟೈಮ್ ಯಾವುದು, ಅದು ಫಸ್ಟ್ ಅದು ಎಸ್ಟಾಬ್ಲಿಷ್ ಆಗಲಿ. ನಿನ್ನೆ ಇತ್ತು ಅಥವಾ ಮುಂಚೆ ಇತ್ತು ಅದು ಎಸ್ಟಾಬ್ಲಿಷ್ ಆಗಲಿ, ಆಮೇಲೆ ಅವರು ಅದರ ಬಗ್ಗೆ ಹೇಳ್ತಾರೆ. ಸೆಕೆಂಡ್, ಈ ಥರ ಮುಂಚೆ ಕೂಡ ಆಗಿದ್ದಾರೆ, ದೆನ್ ಆಲ್ಸೋ ಇಟ್ ಈಸ್ ಅ ಕಾಸ್ ಆಫ್ ಕನ್ಸರ್ನ್. ನಾವಿಲ್ಲಿ ಆಲ್ರೆಡಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ದು ಸೆಕ್ಯೂರಿಟಿ ಇದೆ. ನಮ್ಮದು ರೂರಲ್ ಲಿಮಿಟ್ದು ಪ್ಯಾಟ್ರೋಲಿಂಗ್ ವಗೇರೆ ಏನಿದೆ ಅಲ್ಲಿ ನಾವು ಹೆಚ್ಚಿನ ಮಾಡ್ತೀವಿ. ನಿನ್ನೆ 4 ಮೊಬೈಲ್ ಏನೋ ಸಿಕ್ಕಿದಾವ ಅನ್ನೋ ಅದು FIR ಆಲ್ರೆಡಿ ಆಗೋಗಿದೆ. ಸಿಕ್ಕಿದಾವ ಸರ್ 4 ಒಳಗಡೆ ಜೈಲಲ್ಲಿ ಏನಾದ್ರು? ಇದು ಘಟನೆ ಬಗ್ಗೆ ಇಲ್ಲ, ಅದು ಹಳೆ ಕೇಸ್. ಹಳೆ ಅದೇ ಒಟ್ಟಿನಲ್ಲಿ 4 ಮೊಬೈಲ್ ಸಿಕ್ಕಿದಾವೆ ಅನ್ನೋಂಥದ್ದು. ಅದು ಅವರಿಂದ ನನಗೆ ಆಫೀಷಿಯಲಿ ಬರಬೇಕು. ಸರ್, ಈಗ ಒಂದು ಇದು ಔಟರ್ ಪೆರಿಫೆರಿ ಸೆಕ್ಯೂರಿಟಿ ಫೇಲ್ಯೂರ್ ಕಾಣ್ತಾ ಇದೆ. ಯಾಕಂದ್ರೆ ಡಿಫರೆಂಟ್ ಲೊಕೇಶನ್ಸ್ ಬಂದು ಹೋಗೋದ ನಂತರ KSISF ಇಸ್ ಮ್ಯಾನೇಜಿಂಗ್ ದ ಔಟರ್ ಪೆರಿಫೆರಿ ಸೆಕ್ಯೂರಿಟಿ, ಅವ್ರ ಫೇಲ್ಯೂರ್ ಇತ್ತರಲ್ಲಿ ಪ್ರೈಮ್ ಆಫೀಸ್ ಕಾಣ್ತಾ ಇದೆ. ಅದು ನಾನು ಕಮೆಂಟ್ ಮಾಡಲ್ಲ. ಬಟ್ ನಮ್ಮ ರೂರಲ್ ವ್ಯಾಪ್ತಿನಲ್ಲಿ ಇದು ಹಿಂಡಲ್ಗಾ ಜೈಲ್ ಬರುತ್ತೆ. ನಮ್ಮದು ನಮ್ಮ ಸೈಡಿಂದ ಏನು ಪ್ರೊಟೆಕ್ಷನ್ ಕೊಡೋಕ್ಕೆ ಸಾಧ್ಯ ಇದೆ ಅದು ನಾವು ಕೊಡ್ತೀವಿ. ADGP ಅವರು ಏನಾದರೂ ಆಫೀಷಿಯಲಿ ನನಗೇನು ಕಮ್ಯುನಿಕೇಶನ್ ಇಲ್ಲ. ಥ್ಯಾಂಕ್ ಯು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.